ಕುಶಲವೇ ಕ್ಷೇಮವೇ. ಡಾರ್ಲಿಂಗ್, ಗಣೇಶನ್ನ ಕೆಲವೊಂದು ಜನ ಬ್ರಹ್ಮಚಾರಿ ಅಂತಾರೆ, ಕೆಲವೊಂದು ಜನ ಗಣೇಶನ್ಗೆ ಇಬ್ರು ಅಂತಿದ್ದೀರು ಸಿದ್ಧಿ ಬುದ್ಧಿ ಅಂತಾರೆ. ನಿನಗೆ ಹೇಗೆ? ಯಾರಿಗೂ ಗೊತ್ತಿಲ್ಲದಾಗೆ ಸಿದ್ಧಿ ಬುದ್ಧಿ ಅಂತ ಇಬ್ರು ಅಂತಿದ್ದೀರದ್ರು ಅಥವಾ ಯಾರಿಗೂ ಗೊತ್ತಿಲ್ಲದಾಗೆ ಡೌಗೆ ಹೊಡಿತಾ ಇದೆಯಾ? ಒಂದು ಸ್ವಲ್ಪ ಹೇಳಿದ್ರು. ಯಾಕೋ ಹಿಂಗೆ ಕೇಳ್ತಾ ಇದೆಯಾ? ಗೊತ್ತಿಲ್ವ ನಿನಗೆ? ಇಲ್ಲ, ಆ ಥರ ಏನಿಲ್ಲ. ಲವ್ ಮಾಡಿದ್ರೆ ಖಂಡಿತವಲ್ಲ ನಿನಗೆ ಹೇಳ್ತೀನಿ. ಪ್ರೇಮಿ, ಈ ಫ್ಯಾಮಿಲಿ ಮ್ಯಾಟ್ರಲ್ಲಿ ನನಗಿಂತ ನೀನು ಭಾಳ ಸೀನಿಯರು. ಈಗ ನಾನು ಮುಂದೆ ಮದುವೆ ಆಗಿ ಆರಾಮ್ಸೆ ಇರಬೇಕು, ಹೆಂಡತಿ ಜೊತೆ ಆರಾಮ್ಸೆ ಇರಬೇಕು, ನಗ್ನಗ್ತಾ ಇರಬೇಕು ಅಂದರೆ ನನಗೇನು ಫ್ಯಾಮಿಲಿ ಟಿಪ್ಸ್ ಕೊಡ್ತೀವಿ? ಯಾವ ಥರ ಇರಬೇಕು ಹೆಂಡತಿ ಜೊತೆ? ಏನು ಫ್ಯಾಮಿಲಿ ಟಿಪ್ಸ್ ಕೊಡ್ತೀನಿ ನಾನು? ಏನು ಟಿಪ್ಸ್ ಇಲ್ಲ ಗುರು. ಡಿಪೆಂಡ್ ಅಪಾನ್ ನೀನು ಲವ್ ಮ್ಯಾರೇಜ್ ಆಗ್ತೀಯೋ ಅರೇಂಜ್ ಮ್ಯಾರೇಜ್ ಆಗ್ತೀಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನು ಲವ್ ಮ್ಯಾರೇಜ್ ಆದರೆ ನೀನು ಲವ್ ಮಾಡಬೇಕಾದ್ರೆ ಒಂದು ಹುಡುಗಿನ ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡ್ತೀಯಾ, ಹೇಳಿ ಟೈಮ್ ಯಾವ ರೀತಿ ಹೋಗ್ತೀಯಾ, ಅವಳ ಬಗ್ಗೆ ಎಷ್ಟು ಕೇರ್ ತೊಗೊಳ್ತೀಯಾ, ನೀನು ಮದುವೆ ಆದಮೇಲೂ ಸಹ ಅದೇ ರೀತಿ ಕೇರ್ ತೊಗೊಂಡ್ರೆ ಸಾಕು. ಅದರ್ವೈಸ್ ನೀನು ಅರೇಂಜ್ ಮ್ಯಾರೇಜ್ ಆದರೆ ನೀನು ಪ್ರೀತಿನೇ ಮದುವೆ ಆಗ್ಬೇಕಂತಿಲ್ಲ, ಮದುವೆ ಆದಮೇಲೂ ಸಹ ಪ್ರೀತಿಸ್ಬೋದು. ಟೋಟಲ್ ಆಗಿ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಅನ್ನೋ ನದಿ, ನಂಬಿಕೆ ಅನ್ನೋ ನದಿ ನಿರಂತರವಾಗಿ ಹರಿತಾ ಇರಲಿ ಅನ್ನೋದೇ ನನ್ನ ಟಿಪ್ಸ್. ಡಾರ್ಲಿಂಗ್, ನೀನು ಕೈ ಹಿಡಿಯೋ ಹುಡುಗಿ ಹೇಗಿರ್ಬೇಕು ಅಂತ ನಿನ್ನ ಆಸೆ, ನನ್ನ ಅತಿಗೆ ಆಗೋಳ ಬಗ್ಗೆ ನಿನ್ನ ಕಲ್ಪನೆಗಳೇನು, ಹಾಗೇನೆ ನಿನ್ನ ಮದುವೆ ಯಾವಾಗ? ದಯವಿಟ್ಟು ನನ್ನ ಕಿವಿಯಲ್ಲಿ ಹೇಳಿದ್ರೆ ನಾನು ಎಲ್ರಿಗೂ ಹೇಳ್ಕೊತೀನಿ. ನನ್ನ ಕೈ ಹಿಡಿಯೋ ಹುಡುಗಿ ನನಗಿಂತ ಇಂಟೆಲಿಜೆಂಟ್ ಆಗಿರಬೇಕು, ನಾನು ಸ್ವಲ್ಪ ದಡ್ಡ, ನನಗಿಂತ ಇಂಟೆಲಿಜೆಂಟ್ ಆಗಿರಬೇಕು, ಹೊಂದ್ಕೊಂಡು ಹೋಗೋ ಥರ ಇರಬೇಕು, ನನ್ನನ್ನು ಸರಿದಾರಿ ಕರ್ಕೊಂಡು. ಯಾಕಂದರೆ ಯಾವಾಗಲೂ ನಾನು ಫಿಲ್ಮು ಅದು ಇದು ಪ್ರಪಂಚಕ್ಕಿಂತ ಜಾಸ್ತಿ ಫಿಲ್ಮಲ್ಲೇ ಕಾನ್ಸಂಟ್ರೇಟ್ ಇರುತ್ತೆ. ಅವ್ರಿಗೆ ಅಟ್ಲೀಸ್ಟ್ ಸಿನಿಮಾ ಬಿಟ್ಟು ಬೇರೆ ಎಲ್ಲ ಗೊತ್ತಿರಬೇಕು, ಈ ಥರ ನಡೀತಾ ಇದೆ, ಆ ಥರ ನಡೀತಾ ಇದೆ ಅಂತ. ಜೊತೆಯಲ್ಲಿ ಒಂದು ಸಂಸಾರದಲ್ಲಿ ಕಷ್ಟ ಸುಖ ಹಂಚ್ಕೊಂಡು ಜೊತೆಲಿ ಹೋದರೆ ಸಾಕು. ಮದುವೆ ಆಗಬೇಕು, ಆಗದೆ ಇರಲ್ಲ. ಮದುವೆಗಿಂತ ಮುಂಚೆ ಹೀರೋ ಆಗೋದು ಬೆಸ್ಟು, ಇಲ್ಲ ಮದುವೆ ಆದಮೇಲೆ ಹೀರೋ ಆಗೋದು ಬೆಸ್ಟಾ? ನೋಡೋ, ನೀನು ಹೇಗೆ ಆದ್ರೂ ಸಹ ಹೆಣ್ಣನ್ನು ನೀನು ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಭೂಮಿಯಾಗಿ ಕಲ್ಪನೆ ಮಾಡ್ಕೊಳ್ಬೋದು, ಇನ್ನೊಂದು ಹೂವಾಗಿ ಕಲ್ಪನೆ ಮಾಡ್ಕೊಳ್ಬೋದು. ನೀನು ಹೆಣ್ಣನ್ನು ಹೂವಾಗಿ ಕಲ್ಪನೆ ಮಾಡ್ಕೊಂಡ್ರೆ ಆ ಹೂವು ನಿನಗೆ ಸುಖ ಕೊಡುತ್ತೆ, ಸ್ಪರ್ಶ ಕೊಡುತ್ತೆ, ಒಂಥರ ಸುಗಂಧ ಕೊಡುತ್ತೆ, ಎಲ್ಲ ಕೊಡುತ್ತೆ. ಆದರೆ ಸಂಜೆ ಹೊತ್ತಿಗೆ ಬಾಡೋಗುತ್ತೆ. ಅದೇ ಭೂಮಿನ ಒಂದು ತಾಯಿ ಅಂತ ಫೀಲ್ ಮಾಡಿದಾಗ ಅದು ನಿನ್ನನ್ನು ಭರಿಸುತ್ತೆ, ನಿನ್ನನ್ನು ಕೊನೆವರೆಗೂ ಕಾಪಾಡುತ್ತೆ. ಡಾರ್ಲಿಂಗ್, ನೀನು ಇಂಡಸ್ಟ್ರಿಗೆ ಬರೋದಕ್ಕೆ ಮೊದಲು ತುಂಬ ಮಿಮಿಕ್ರಿ ಮಾಡ್ತಾ ಇದ್ದೆ ಅಂತ ಎಲ್ರಿಗೂ ಗೊತ್ತು. ಅದು ಇವತ್ತು ಮತ್ತಷ್ಟು ಗೊತ್ತಾಗಲಿ. ಡಾರ್ಲಿಂಗ್, ಪ್ಲೀಸ್ ಯಾವ್ದಾರು ಒಂದು ಒಳ್ಳೆ ಮಿಮಿಕ್ರಿ ಡೈಲಾಗ್ ಹೊಡಿ. ಎಲ್ಲ ಅಭಿಮಾನಿ ದೇವ್ರುಗಳಿಗೂ ಅಣ್ಣ ಡೈಲಾಗು. ಈ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ನೀವೆಲ್ರಿಗೂ ಭಾಳ ಒಳ್ಳೇದು ಮಾಡಲಿ ಅಂತ ಆ ಭಗವಂತಲ್ಲಿ ಕೇಳ್ಕೊತೀರಿ. ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಹೆಚ್ಚಿಗೆ ಮಾಡ್ತೀನಿ. ಏನಂದು ಮಿಮಿಕ್ರಿ ಬಿಡು, ನಾನು ಮಿಮಿಕ್ರಿ ಮಾಡ್ತೀನಿ ಸುಮಾರು ಜನ ಗೊತ್ತು. ಈಗ ನೀನು ಹಾಡು ಸೂಪರಾಗಿ ಹಾಡು ಹೇಳ್ತಿದ್ದೆ. ನೀನು ಈಗಲೂ ಕೆಲವೊಂದ್ಸಲ ಸ್ಟೇಜ್ ಮೇಲೆ ಇಬ್ಬರು ಜೊತೆಲಿದ್ದಾಗ ಸಖತ್ತಾಗಿ ಹಾಡು ಹೇಳ್ತೀಯ. ಈಗ ನಮಗೋಸ್ಕರ ಒಂದು ಹಾಡು ಹೇಳು. ಹಾಡು ಹೇಳು ಅಂತ ಕೇಳಿದ್ಯಾ? ನಿನ್ನ ಹಾಡನ್ನೇ ಹಾಡ್ತೀನಿ. ಮೂಷಿಕವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕರಾಯ ನಮಸ್ತೆ 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 ನಮಃ. ಸೂಪರ್ ಕಣ. ಹಲೋ 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 ಬಿಟ್ರೆ ನೀವಿಬ್ರೇ ಮಾತಾಡಿ ಇಡೀ ಕಾರ್ಯಕ್ರಮ ಮುಗಿಸ್ಬಿಡ್ತೀರಾ. ಎಲ್ಲ ಅಭಿಮಾನಿಗಳ ಪರವಾಗಿ ನಂದು ಕೆಲವು ಕ್ವೆಶ್ಚನ್ಸ್ ಇದೆ, ಅದಕ್ಕೆ ಆನ್ಸರ್ ಮಾಡ್ತೀರಾ ಪ್ಲೀಸ್? ಕುಶಲವೇ ಕ್ಷೇಮವೇ. ನಿಮ್ಮಿಬ್ಬರಿಗೂ ಫಸ್ಟ್ ಕಾಮನ್ ಕ್ವೆಶ್ಚನ್, ನಿಮ್ಗೆ ಫಸ್ಟ್ ಟೈಮ್ ಮೇಕಪ್ ಹಚ್ಚಿದಾಗ ಯಾವ ರೀತಿ ಅನುಭವ ಆಯ್ತು? ಮೊದಲನೇದಾಗಿ ಮೇಕಪ್ ಹಚ್ಚಿದಾಗ ನನಗೆ ತುಂಬಾ ನಾನು ಗಾಢ ಕಾಣಿಸ್ತಾ ಇದ್ದೀನೋ ಅಂತ ಹೇಳಿ ಮೇಕಪ್ ಮ್ಯಾನ್ ಅವ್ರು ಕೇಳಿದೆ. ಸರ್ ಏನು ಸರ್ ನೀವು ಇಷ್ಟೊಂದು ಪೌಡರ್ ಎಲ್ಲ ಹಾಕ್ತೀಯಾ, ಏನೇನೋ ಹಾಕ್ತೀರಾ, ತುಟಿಗೆ ಲಿಪ್ಸ್ಟಿಕ್ ಎಲ್ಲ ಹಾಕ್ತೀರಾ, ಒಳ್ಳೆ ಹೆಣ್ಮಕ್ಳ ಥರ ಅನ್ನಿಸ್ತಾ ಇದೆ ಸರ್ ನನಗೆ ಅಂತ. ಅವ್ರು ಹೇಳಿದ್ರು ಇಲ್ಲಪ್ಪ, ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಬೇಕಾದ್ರೆ ಸಿನಿಮಾ ಮೇಕಪ್ ಅಂದರೆ ಹೀಗೆ ಇರುತ್ತೆ ಅಂತ. ಸೊ ಹಾಗಾಗಿ ಒಂಥರ ವಿಚಿತ್ರವಾದ ಒಂದು ಒಳ್ಳೆ ಅನುಭವ. ನಾನು ಚೆನ್ನಾಗಿ ಕಾಣ್ತೀನ ಅಂತ ಅನಿಸ್ತಿತ್ತು ನನಗೆ ಫಸ್ಟ್ ಟೈಮ್. ಯಾವುದೋ ಒಂದು ಆಲ್ಬಮ್ ಸಾಂಗ್ಗೆ ಮೇಕಪ್ ಹಚ್ಕೊಂಡಿದ್ದು. ಅದು ಹಚ್ಕೊಂಡು ಮಿರರ್ ನೋಡ್ಬೇಕಾದ್ರೆ ನಾನು ಚೆನ್ನಾಗಿ ಕಾಣ್ತೀನ, ಓಕೆನಾ, ಫಿಲ್ಮ್ ಲ್ಯಾಂಡ್ಗೆ ಪಕ್ಕನ ಮೇಕಪ್ ಕೂತ್ಕೋಬೇಕು ಮುಖದ ಮೇಲೆ, ಇಲ್ಲ ಫಿಲ್ಮ್ ಲ್ಯಾಂಡ್ಗೆ ಸೂಟ್ ಆಗಲ್ಲ ಅಂತ ಹೇಳೋರು. ನನಗೆ ಭಯ, ಏನಪ್ಪ ಇದು ಬುದ್ ಕಾಣಿಸ್ಬಿಟ್ರೆ ಫಿಲ್ಮ್ ಲ್ಯಾಂಡಲ್ಲಿ ನಾನು ಸೇರಿಸ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂತ ಬಹಳ ಒಂಥರ ಭಯ, ಒಂಥರ ಖುಷಿ ಇತ್ತು ಫಸ್ಟ್ ಟೈಮ್ ಮೇಕಪ್ ಹಚ್ಕೊಂಡಾಗ. ಸ್ನೇಹ, ಪ್ರೇಮ ಇವೆರಡನ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ? ಸ್ನೇಹನ ಪ್ರೀತಿನ ಹೇಗೆ ಡಿಫೈನ್ ಮಾಡ್ತೀರಾ ಅಂದರೆ ಅದನ್ನ ಒಂದೇ ಅರ್ಥದಲ್ಲಿ ಹೇಳ್ಬೇಕಂದ್ರೆ, ಮನುಷ್ಯನಿಗೆ ಗಾಳಿ ಬೆಳಕು ಇಲ್ಲದೆ ಯಾಕೆ ಬದುಕೋದು ಸಾಧ್ಯ ಅಲ್ಲೋ ಹಾಗೇನೆ ಸ್ನೇಹ ಪ್ರೀತಿ. ಸ್ನೇಹ ಮತ್ತು ಪ್ರೀತಿ ಡಿಫೈನ್ ಮಾಡೋಷ್ಟು ದೊಡ್ಡವನು ನಾನಲ್ಲ. ನನಗೆ ಗೊತ್ತಿರೋದು ಫ್ರೆಂಡ್ಶಿಪ್, ಲವ್. ಫ್ರೆಂಡ್ಶಿಪ್ಪಲ್ಲೂ ಲವ್ ಇದ್ದೇ ಇರುತ್ತೆ, ಅಷ್ಟೇ ನಂಗೆ ಗೊತ್ತಿರೋದು.
ನೀವು ದೇವ್ರನ್ನ ನಂಬ್ತೀರಾ? ಖಂಡಿತ ನಂಬ್ತೀನಿ. ತುಂಬ ನಂಬ್ತೀನಿ. ನಿಮ್ ಲೈಫಲ್ಲಿ ನಡೆದ ಮೋಸ್ಟ್ ಮೆಮೊರೇಬಲ್ ಇನ್ಸಿಡೆಂಟ್ ಯಾವುದು? ಮೋಸ್ಟ್ ಮೆಮೊರೇಬಲ್ ಇನ್ಸಿಡೆಂಟ್ ಅಂದರೆ ಸುಮಾರಿದೆ. ಅದರಲ್ಲಿ ಮೊದಲನೇದಾಗಿ ನನ್ನ ಮಗಳು ಹುಟ್ಟಿದಂಥ ದಿನ, ಅದನ್ನು ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಹಾಗೆಯೇ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಂಥ ನನ್ನ ಅಜ್ಜಿಯವರನ್ನು ನಾನು ಬಿಟ್ಬಿಟ್ಟೋದು ಅವತ್ತಿನ ದಿನ. ಎರಡೂ ನನ್ನ ಲೈಫಲ್ಲಿ ಬಹಳ ಮೆಮೊರೇಬಲ್ ಆದಂಥ ಮೂಮೆಂಟ್. ಒಂದೇ ಅಂತಿಲ್ಲ ನನ್ನ ಲೈಫಲ್ಲಿ ಮೋಸ್ಟ್ ಮೆಮೊರೇಬಲ್ ಇನ್ಸಿಡೆಂಟ್. ಪ್ರತಿದಿನವೂ ನನಗೆ ಮೆಮೊರೇಬಲ್ಲೇ. ನಾನು ಆ್ಯಕ್ಟ್ರ್ ಆಗಕ್ಕೆ ಬಂದಿದ್ದು, ಆಮೇಲೆ ಬೆಸ್ಟ್ ಆ್ಯಕ್ಟ್ರ್ ಸಿಕ್ಕಿದ್ದು, ಹೀರೋ ಆಗಿದ್ದು, ಫಸ್ಟ್ ಟೈಮ್ ಮೇಕಪ್ ಹಚ್ಕೊಂಡಿದ್ದು, ಎಲ್ಲ ಪ್ರತಿಯೊಂದೂ ಮೆಮೊರೇಬಲ್. 100 ಡೇಸ್ ಹೋಗಿದ್ದು ಫಸ್ಟ್ ಸಿನಿಮಾ, ಜುಬ್ಲಿ ಹೋಗಿದ್ದು, 100 ಡೇಸ್ ಹೋಗಿದ್ದು, ಜುಬ್ಲಿ ಹೋಗಿದ್ದು, ಈ ಸಿನಿಮಾ ಮಾಡಿ ಎಲ್ಲ ಮೆಮೊರೇಬಲ್. ಈ ಥರ ಅಂತ ಏನಿಲ್ಲ, ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆನೂ ನನಗೆ ಮೆಮೊರೇಬಲ್, ಯಾವುದು ಮರ್ತಿಲ್ಲ ನಾನು. ನಿಮ್ಗೆ ಕೋಪ ಬರುತ್ತಾ? ತುಂಬಾ ಕೋಪ ಬಂದ್ರೆ ಏನ್ ಮಾಡ್ತೀರಾ? ಖಂಡಿತ ಬರುತ್ತೆ. ಒಂದ್ಸರಿ ತುಂಬ ಕೋಪ ಬರುತ್ತೆ. ತುಂಬ ಕೋಪ ಬಂದಾಗ ವಿಧಿ ಇಲ್ಲದೆ ಕನ್ನಡಿ ಮುಂದೆ ನಿಂತ್ಕೊಂಡು ನನಗೆ ನಾನೇ ಬೈಕೋತಾ ಇರ್ತೀನಿ. ಬಿಟ್ಟರೆ ನನ್ನ ಹೆಂಡ್ತಿ ಇದ್ದಾಳ, ಇರೋ ಕೋಪನೆಲ್ಲ ಅವಳ ಮೇಲೆ ಹಾಕ್ತಾ ಇರ್ತೀನಿ. ಕೋಪ ಬಂದಾಗ ಏನಿಲ್ಲ, 2 ನಿಮಿಷ ಇರೋದು ಕೋಪ. ನನ್ನ ಕೋಪ ಅಷ್ಟು ಕೋಪ ಬಂತು ಅಂದರೆ ನಾನು ಯಾರ ಜೊತೆ ಮಾತಾಡಲ್ಲ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ನಿಮ್ಮ ಡ್ರೀಮ್ ರೋಲ್ ಯಾವುದು? ನನ್ನ ಡ್ರೀಮ್ ರೋಲು ಪೌರಾಣಿಕ ಪಾತ್ರಗಳಲ್ಲಿ ಅಭಿನಯಿಸಬೇಕು ಅಂತ. ನಾನು ಮಾಡೋ ಪ್ರತಿಯೊಂದು ನನಗೆ ಡ್ರೀಮ್ ರೋಲ್. ಯಾಕೆಂದರೆ ಒಬ್ಬ ಹೀರೋ ಆಗಬೇಕು, ಒಬ್ಬ ಆ್ಯಕ್ಟ್ರ್ ಆಗಬೇಕು ಅಂತ ಕನ್ಸ್ಕೊಂಡವ್ನು ನಾನು. ಅದು ನನ್ಸಾದಾಗ ಖಂಡಿತವಾಗ್ಲೂ ಪ್ರತಿಯೊಂದು ಪಾತ್ರಕ್ಕೂ ನಾನು ಜೀವ ತುಂಬಕ್ಕೆ ಇಷ್ಟಪಡ್ತೀನಿ. ಬೇರೆ ಭಾಷೆ ಚಿತ್ರಗಳಿಗೆ ಆಫರ್ ಬಂದ್ರೆ ಅಕ್ಸೆಪ್ಟ್ ಮಾಡ್ತೀರಾ? ಖಂಡಿತ ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ. ನಮ್ಮ ಕನ್ನಡಿಗರು ಎಲ್ಲ ಚಿತ್ರರಂಗದಲ್ಲೂ ಸಹ ನುಗ್ಗಬೇಕು, ಅಲ್ಲಿ ನಮ್ಮ ಕನ್ನಡತನವನ್ನು ಸ್ಥಾಪಿಸಬೇಕು ಅನ್ನೋದೇ ನನ್ನ ಆಸೆ. ಅದೇನೇ ನನ್ನ ಆಸೆ. ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಏನು ಸದ್ಯಕ್ಕೆ ಕನ್ನಡ ಬಿಟ್ಟಂತೂ ಹೋಗಲ್ಲ. ಒಂದು ಸಿನಿಮಾ ಒಪ್ಕೋಬೇಕಾದ್ರೆ ನೀವು ನೋಡುವಂತ ಮೇನ್ ಆಸ್ಪೆಕ್ಟ್ ಯಾವುದು? ಮೇನ್ ಆಸ್ಪೆಕ್ಟ್ ಕತೆ, ಸಂಭಾಷಣೆ. ಮತ್ತು ಈಗ ಕತೆ ಸಂಭಾಷಣೆಗೆ ಮಾತ್ರ ಒತ್ತು ಕೊಟ್ಟರೆ ನಾವು ಸಾಲೋದಿಲ್ಲ, ಇಡೀ ಟೀಮ್ ನೋಡಬೇಕಾಗುತ್ತೆ. ಡೈರೆಕ್ಟರ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ, ಕತೆ ಬಗ್ಗೆ, ಸಂಭಾಷಣೆ ಬಗ್ಗೆ, ಸಂಗೀತದ ಬಗ್ಗೆ, ಮತ್ತು ಪ್ರೊಡ್ಯೂಸರ್ ಬಗ್ಗೆ, ಟೆಕ್ನಿಷಿಯನ್ಸ್ ಬಗ್ಗೆ. ಈ ಎಲ್ಲದನ್ನು ಸಹ ನಾನೊಂದು ಕಡೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟು ನೋಡ್ತೇನೆ. ನೋಡಿ, ಒಂದು ಸಿನಿಮಾ ಮಾಡೋದಕ್ಕೆ ಎಲ್ಲರೂ ಒಂದು ಪಿಲ್ಲರ್ ಇದ್ದಾಗೆ, ಕತೆ, ಸಂಭಾಷಣೆ, ನಿರ್ದೇಶಕ, ನಿರ್ಮಾಪಕ, ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, ಇವೆಲ್ಲ ನೋಡ್ಬಿಟ್ಟೆ ಮಾಡ್ತಾ ಇದ್ದೀನಿ ಸಿನಿಮಾ. ಒಳ್ಳೇದಾಗ್ತಾ ಇದೆ ಅಷ್ಟೇ. ಫ್ಯೂಚರ್ ಅಲ್ಲಿ ಫಿಲ್ಮ್ ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ ನಿಮ್ಗೂ ಇದೆಯಾ? ಖಂಡಿತ ಇಲ್ಲ. ಹಾಗೇನಾದ್ರು ಇದ್ದಾಗ ಖಂಡಿತ ಮೊದಲೇ ನಾನು ನಿಮಗೆ ತಿಳಿಸ್ತೇನೆ. ಖಂಡಿತವಾಗ್ಲೂ ಅಷ್ಟು ಯೋಚನೆ ಮಾಡಿಲ್ಲ ನಾನು. ಇವತ್ತಿನ ಕನ್ನಡ ಚಿತ್ರರಂಗದ ಹೊಸ ಟ್ರೆಂಡ್ ಬಗ್ಗೆ ನೀವೇನ್ ಹೇಳ್ತೀರಾ? ತುಂಬ ಖುಷಿಯಾಗುತ್ತೆ. ಜನ ಹೊಸಬರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ, ನಮಗೆ ಒಳ್ಳೆಯ ಯಶಸ್ಸನ್ನು ಕೊಡ್ತಾ ಇದ್ದಾರೆ. ಎಲ್ಲ ನೋಡಿ ಬಹಳ ಖುಷಿಯಾಗುತ್ತೆ. ಹಾಗೆಯೇ ಸಹ ಇನ್ನೂ ಸುಮಾರು ಸಾಕಷ್ಟು ಜನ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಅವ್ರ ಕನಸು ಸಹ ಇದೇ ರೀತಿ ನನಸಾಗಲಿ ಅಂತ ಆಸೆ ಪಡ್ತೇನೆ. ಇವತ್ತಿನ ಹೊಸ ಟ್ರೆಂಡ್ ಬಗ್ಗೆ ಏನು ಹೇಳಿ, ನಾನು ಖುಷಿಯಾಗುತ್ತೆ ಅಷ್ಟೇ. ಇವತ್ತು ಹೊಸದಾಗಿ ಹೊಸ ಹುಡುಗರನ್ನ ತಗೋತಾ ಇದ್ದಾರೆ, ಖುಷಿಯಾಗುತ್ತೆ. ಹೊಸದನ್ನು ನೋಡ್ತಾ ಇದ್ದಾರೆ, ಭಾಳ ಖುಷಿಯಾಗುತ್ತೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ನಿಮ್ ಫೇವ್ರೆಟ್ ಫುಡ್ ಯಾವುದು? ನನ್ನ ಫೇವ್ರೆಟ್ ಫುಡ್ಡು ಚಿತ್ರಾನ್ನ. ಯಾಕಂದರೆ ಬೆಂಗಳೂರಲ್ಲಿ ನೀವು ಯಾವುದೇ ಮೂಲೆಗೆ ಎಷ್ಟೊತ್ತಿಗೆ ಹೋದ್ರೂ ಸಹ ಯಾವುದು ಅನಾಯಾಸ ಇಲ್ಲದೆ ತೃಪ್ತಿಕರವಾಗಿ ಸಿಗುವಂಥ ಊಟ ಅಂದರೆ ಚಿತ್ರಾನ್ನ. ನನ್ನ ಫೇವ್ರೆಟ್ ಫುಡ್ಡು ಮುದ್ದೆ ಬಸ್ಸಾರು, ಪುಳಿಯೋಗರೆ. ಫೇವ್ರೆಟ್ ಹಾಲಿಡೇ ಸ್ಪಾಟ್? ನನ್ನ ಫೇವ್ರೆಟ್ ಹಾಲಿಡೇ ಸ್ಪಾಟ್ ಅಂದರೆ ನಾವೆಲ್ಲರೂ ಸ್ನೇಹಿತರು ಸೇರುವಂಥ ಒಂದು ಹಳೆ ಜಾಗ, ತೃಪ್ತಿ ರೆಸ್ಟೋರೆಂಟ್, YMCA ಪಕ್ಕದಲ್ಲಿದೆ. ನನ್ನ ಫೇವ್ರೆಟ್ ಅಡ್ಡ. ನನ್ನ ಫೇವ್ರೆಟ್ ಹಾಲಿಡೇ ಸ್ಪಾಟು ನನ್ನ ಹುಟ್ಟೂರು ಲೋಕಲ್ ನೆಲಮಂಗಲ. ನನಗೆ ನಾನು ತುಂಬ ಫ್ರೀ ಆಗಿದ್ದಾಗ ನಮ್ಮೂರಿಗೆ ಹೋಗಬೇಕು ಅನ್ಸುತ್ತೆ ನನಗೆ ಅದೇ ಫೇವ್ರೆಟ್. ಫೇವ್ರೆಟ್ ಕಾರ್? ನನ್ನ ಫೇವ್ರೆಟ್ ಕಾರ್ ಅಂದರೆ ನನ್ನ ಕಾಲು. ಕಾರೆಲ್ಲ ಈ ನಡುವೆ ನೋಡ್ತಾ ಇರೋದು ನಾವುಗಳು. ಕಾರ್ ನಮ್ದೋನಲ್ಲ ನಾನು ಇವತ್ತಿದ್ದು. ನನಗೆ ಫೇವ್ರೇಟು ನನ್ನ ಕಾಲು. ಯಾವತ್ತು ನನ್ನ ಕಾಲು ನಂಬ್ಕೊಂಡೇ ಬದುಕೊಂಡು ನಾನು. ನಿಮ್ಮ ಫೇವ್ರೆಟ್ ಕಲರ್? ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್. ನಾನು ಹಚ್ಚೋ ಬಣ್ಣ. ಸಕಲ ಕನ್ನಡಿಗರಿಗೂ ಒಂದು ಆಸೆ ಇದೆ, ನೀವಿಬ್ರು ಒಂದೇ ಫಿಲ್ಮ್ ಅಲ್ಲಿ ಯಾವಾಗ ಅಭಿನಯಿಸ್ತೀರಾ? ಖಂಡಿತ ಅಭಿನಯಿಸ್ಬೇಕಂತ ಆಸೆ ಇದೆ. ಅವಕಾಶ ಇನ್ನೂ ಬಂದಿಲ್ಲ. ಅವಕಾಶ ಬಂದಾಗ ನಮಗಿಬ್ಬರಿಗೂ ಒಪ್ಪಿಗೆ ಆದಂಥ ಒಂದು ಒಳ್ಳೆ ಕತೆ, ಸಂಭಾಷಣೆ, ಆ ಒಂದು ಒಳ್ಳೆ ಟೀಮ್ ಸಿಗ್ದಾಗ ಖಂಡಿತ ಅಭಿನಯಿಸ್ತೀವಿ. ಖಂಡಿತವಾಗ್ಲೂ ಅಭಿನಯಿಸ್ತೀವಿ. ನಾನು ಪ್ರೇಮಿ ಮಾತಾಡಿದ್ದೀವಿ. ಟೈಮ್ ಕೂಡ ಬಂದಾಗ ಖಂಡಿತವಾಗ್ಲೂ. ಪ್ರೇಮ್, ಗಣೇಶ್, ನೀವಿಬ್ರು ಒಂದಾಗಿ ಮಾಡೋ ಫಿಲ್ಮ್ ಬರಕ್ಕೆ ತುಂಬಾ ಟೈಮ್ ಇದೆ ಅನ್ಸುತ್ತೆ. ಆದ್ರೆ ನಮಗೋಸ್ಕರ ನಮ್ಮ ಕಾರ್ಯಕ್ರಮದಲ್ಲಿ ಒಂದೇ ಫ್ರೇಮ್ ನಲ್ಲಿ ಒಟ್ಟಾಗಿ ಕಾಣಿಸ್ಕೊಳಕ್ಕಾಗತ್ತಾ? ಖಂಡಿತವಾಗ್ಲೂ ಬರ್ತೀವಿ. ಖಂಡಿತ ನಿಮ್ಮ ಆಸೆಯನ್ನು ಖಂಡಿತ ನಾವು ನೆರವೇರಿಸ್ತೀವಿ. ಈಗಲೇ ನೋಡಿ.
ಸಹ ನಮ್ಮಿಬ್ಬರ ಪರವಾಗಿ ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬ್ಯುಸಿ ಇರೋ ಟೈಮಲ್ಲಿ ಟೈಮ್ ತೊಗೊಂಡು ಪ್ರೇಮ್ ಆಗಲಿ ಜಿ ಟಿ ವಿ ಅವರಾಗಲಿ ಸೇರಿಕೊಂಡು ಇದೆಲ್ಲ ಸೇರ್ಕೊಂಡು ಮಾಡಿದ್ದೀವಿ, ಖುಷಿ ಇದೆ ಜೊತೆಲಿ ಸೇರಿರೋದು. ಖಂಡಿತವಲ್ಲೂ ಜೊತೆಯಲ್ಲೇ ಇದ್ದೀವಿ, ಜೊತೆಯಲ್ಲೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕುಶಲ